ಅವರು ನಿನ್ನೆ ಸಂಜೆ ಮುಂದೆ ಹೊಲಕ್ಕೆ ಹೊಂಟಿದ್ರು ರೀ, ಊಟ ಮಾಡಿ ಹೊಲಕ್ಕೆ ಹೊಂಟಿದ್ರು ಗಾಡಿ ತೊಗೊಂಡು. ಇವಾಗ ಯಾರೋ ಕಾರ್ ಗಾಡಿಯಾರೋ ಬಿಡಿಸ್ಕೊಂಡು ಹೋಗ್ಯಾರ ಸರ್. ನಾವು ಬಿಡಿಸ್ಕೊಂಡು ಹೋಗಿ ಒಂದು 10 ನಿಮಿಷ ಹೋಗಿದ್ವಿ. ಅಲ್ಲೇ ಯಾರಿಗೊಂದು ಹುಡುಗ ನೋಡಿದ್ದ, ಇಲ್ಲ ಅಜ್ಜ ಬಿದ್ದಾನೆ, ನಿಮ್ಮ ಅಪ್ಪ ಬಿದ್ದಾನು, ಬಂದು ರಗತ್ ಬರತ್ತೈತೆ ಬಾಯಾಗ ಮುಗಿನಾಗ ಅಂತಂದರು. ನಾವು ಹೋಗಿ ನೋಡೋಕೆ ಅಂದ್ರೆ ಸಿಕ್ಕಾಬಿಟ್ರಿ ಬಲ್ಲ ರಗತ್ ಬರತ್ತೈತೆ ರೀ. ಒಂದು ನಮ್ಮ ದೋಸ್ತನ ಕಾರ್ ಗಾಡಿ ತರಿಸ್ಕ್ಯಾರ, ಆಂಬುಲೆನ್ಸ್ ಫೋನ್ ಹಚ್ಚಿರಿ ಬರಲಿಲ್ಲ ರೀ ಆಂಬುಲೆನ್ಸ್ ಸಟ್ನ. ನಮ್ಮ ದೋಸ್ತನ ಕಾರ್ ಗಾಡಿ ತೊಗೊಂಡು ಬಂದು ಅಲ್ಲೇ ಕರ್ಕೊಳ್ಳೋ ಸರ್ಕಾರ ಆಸ್ಪತ್ರೆಗೆ ಕರ್ಕೊಂಡು ಹೋದೆವು. ಅಲ್ಲಿ ಇನ್ನೂ ಜೀವ ಇತ್ತು ರೀ. ಆಸ್ಪತ್ರೆಗೆ ಹೋಗೋಣ ಅಂದ್ರೆ ಜೀವ ಹೋಗುತ್ತೆ ಅನ್ನಕತ್ತೀರಿ. ನಮ್ಮ ಮುಂದೆ ಎಲ್ಲರೂ ದೊಡ್ಡ ಕರ್ಕೊಂಡು ರೀ. ಅಲ್ಲಿ ಬಿಪಿಲು ಆಗೈತಿ ಇದಾಗೈತಿ ಅಂತೇಳಿ ಅಲ್ಲೇ ಇಟ್ಕೊಂಡು ಅಲ್ಲೇ ಉಳಿತೀರಿ. ನಮ್ಮ ಅಪ್ಪಂದು ಕಟ್ಕೊಡ್ರಿ, ಅಂಬೂರ್ ಕಾಲ ಕಟ್ಕೊಡ್ರಿ. ಏನಿಲ್ಲ ರೀ, ಅವ್ರ ಅಮೌಂಟು ಹೊಲಗದ್ದು ಇಂಥ ಕೋರ್ಟ್ನೇ ನ್ಯಾಯ ಇದ್ದು ರೀ. ಅದನ್ನೇನು ಯಾರು ಉದ್ದೇಶಪೂರ್ವಕ ಹೊಡೆದಾರೋ ಏನು ಹೊಡೆದಾರೋ ಒಟ್ಟು ಹೊಡೆದ ನಮ್ಮಪ್ಪ ನಾನು ಅವತ್ತ ಮಾಡ್ಯಾರ ರೀ. ಏನೋ ಈ ಕೋರ್ಟ್ನಾಗ ನಮ್ಗೆ ಅವ್ರು ಬರೋದಾಗಿತ್ತು ಎಲ್ಲ ಮನೆಗೆ ಕೋರ್ಟ್ನ ನ್ಯಾಯದವ್ರಿ. ಅವ್ರ ಮ್ಯಾಗ ಸಂಶಯ ರೀ. ನಮ್ಮ ಊರಾನ ಅರ್ದಾರ ಜಾಧವ್ ಅಂತ ಹೇಳ್ತಾರೆ. ಅದು ಹೊಲದ ಸ್ವಲ್ಪ ನ್ಯಾಯ ಇತ್ತು ಅವರು ಅವ್ರ ಮ್ಯಾಗ ಸಂಶಯ ರೀ. ಮತ್ತು ಹ್ಞೂ ರೀ, ಅದ ಒಂದು 5-6 ವರ್ಷ. ಬೆಳಗಾವಿ ಮಹಾನಗರ ಪಾಲಿಕೆಯಲ್ಲಿ ಮಹಾಪೌರರ ಅವಧಿ ಮುಗಿದಿದ್ದು, ಚುನಾವಣೆಯನ್ನು ಮುಂದೂಡುವಂಥ ಪ್ರಯತ್ನ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ. ಅಧಿಕಾರವನ್ನು ದುರುಪಯೋಗಪಡಿಸಿಕೊಂಡು ಅಧಿಕಾರಿಗಳ ಮೇಲೆ ಒತ್ತಡ ಹಾಕಿ ಕಾನೂನು ಬಾಹಿರ ನಿರ್ಣಯಗಳು ಮಾಡುವಂಥ ಪ್ರಯತ್ನ ಈಗಾಗಲೇ ಆಗಿದ್ದಾರೆ. ನಮ್ಮ ಇಬ್ಬರು ನಗರ ಸೇವಕರನ್ನು ಕಾಯ್ದೆಯಲ್ಲಿ ಇಲ್ಲಾದರೂ ಸಹ ಅದನ್ನು ಅವರ ಸದಸ್ಯರು ರದ್ದತಿ ಮಾಡುವಂಥದ್ದು ಮಾಡಿದ್ದಾರೆ. ಅದನ್ನು ನಾವು ಕೋರ್ಟಿಗೆ ಹೋಗಿದ್ದೇವೆ ಮತ್ತು ಸರ್ಕಾರ ಮಟ್ಟದಾಗೂ ಅದರ ಹೋರಾಟವನ್ನು ಮಾಡಿದ್ದೇವೆ. ಇದೇ ರೀತಿ ಗದಗಿನಾಗೂ ಇದು ಆಟ ಆಡಿದ್ದಾರೆ. ಅಲ್ಲೂ ಈ ಥರ ಒಟ್ಟಾರೆಯಾಗಿ ಇಡೀ ರಾಜ್ಯನಾಗ ಎಲ್ಲಿ ಭಾರತೀಯ ಜನತಾ ಪಕ್ಷದ ಆಡಳಿತದ ಅಲ್ಲಿ ಬೇಕಾಯ್ದೆಶೀರ ಅಧಿಕಾರಿಗಳು ಹಿಡ್ಕೊಂಡು ನಿರ್ಣಯಗಳು ಮಾಡಿ ಸದಸ್ಯತ್ವ ರದ್ದತಿ ಮಾಡುವಂಥದ್ದು, ಚುನಾವಣೆಯನ್ನು ಸಡನ್ಲಿಯಾಗಿ ಘೋಷಣೆ ಮಾಡುವಂಥದ್ದು, ಚುನಾವಣೆ ಮುಂದಿನ ದಿನ ರದ್ದತಿ ಮಾಡುವಂಥದ್ದು, ಈ ರೀತಿ ಆಟ ಆಡ್ತಾ ಇದ್ದಾರೆ. ಇವತ್ತು ನಾವು RC ಅವ್ರು ರಿಕ್ವೆಸ್ಟ್ ಮಾಡಿದ್ವಿ, ಬೇಗ ಚುನಾವಣೆ ಮಾಡಿರಿ, ಮಹಾಪೌರ ಅವಧಿ ಮುಗಿದಿದ್ದಾರೆ ಅಂತೇಳಿ. ಅವರು ವೋಟರ್ ಲಿಸ್ಟ್ ಪ್ರಿಪೇರ್ ಆಗಲಿಲ್ಲ. ಈಗಾಗಲೇ ವೋಟರ್ ಲಿಸ್ಟ್ ಒಂದು ಕೊಟ್ಟಿದ್ದಾರೆ ನಮ್ಗೆ. ಆದರೆ ಇವರು ವೋಟರ್ ಲಿಸ್ಟ್ ಹೊಸಾದ್ ಮಾಡಬೇಕಂತ ಹೇಳಿದ್ದಾರೆ. ಕೋರ್ಟ್ನಾಗ ಕೇಸ್ ಇದ್ದಾಗ ಹೆಂಗೆ ವೋಟರ್ ಲಿಸ್ಟ್ ಆಗ್ತದೆ, ಹಿಂಗಾಗಿ ನಾನು ಕಾನೂನು ತಂದ ಜೊತೆಗೆ ಮತ್ತೆ ಮಾತಾಡ್ತೀವಿ. ನಾಳೆಯಿಂದ ಒಟ್ಟು ಸೋಮವಾರ ಒಳಗೆ ಆಗಲಿಲ್ಲ ಅಂತಂದ್ರೆ ಸೋಮವಾರದಿಂದ ನಮ್ಮ ನಗರ ಸೇವಕರು ಪಕ್ಷದ ವತಿಯಿಂದ RC ಕಚೇರಿ ಅಂದರೆ ಹೋರಾಟ ಪ್ರಾರಂಭ ಸಾಂಕೇತಿಕವಾಗಿ ದಿವಸ